ಇನ್ನು ಭಾರತದ ಪ್ರತಿದಾಳಿಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಬೆಳಗ್ಗೆ 10 ಗಂಟೆಗೆ ಭಾರತೀಯ ಸೇನೆ ಸುದ್ದಿಗೋಷ್ಠಿಯನ್ನ ನಡೆಸುತ್ತೆ. ಆಪರೇಷನ್ ಸಿಂಧೂರ್ ಬಗ್ಗೆ ಸೇನೆ ಮಾಹಿತಿಯನ್ನ ಹಂಚಿಕೊಳ್ಳಲಿದೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಯುತ್ತೆ. ಭಾರತೀಯ ಸೇನೆ ಈಗಿನ ಸದ್ಯದ ಪರಿಸ್ಥಿತಿ ಕುರಿತಂತೆ ಅಪ್ಡೇಟ್ಸ್ ಅನ್ನ ನೀಡುತ್ತೆ. ಒಂದ್ ಕಡೆ ಈಗಾಗಲೇ ಪಾಕಿಸ್ತಾನ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದೆ. ಆದ್ರೆ ಅದು ಸತ್ಯವಾ ಸುಳ್ಳ ಗೊತ್ತಿಲ್ಲ. ಭಾರತೀಯ ಸೇನೆ ಅದನ್ನ ಕನ್ಫರ್ಮ್ ಮಾಡಿದ್ರೆ ಮಾತ್ರ ಅದಕ್ಕೆ ಅರ್ಥ. ಯಾಕೆಂದ್ರೆ ಪಾಕಿಸ್ತಾನ ಪದೇ ಪದೇ ಸುಳ್ಳು ಮಾಹಿತಿಗಳನ್ನ ನೀಡ್ತಲೇ ಬಂದಿದೆ. ಈಗ ಭಾರತೀಯ ಸೇನೆ ಬೆಳಿಗ್ಗೆ 10 ಗಂಟೆಗೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸುತ್ತೆ. ಈ ಯುದ್ಧದ ಕುರಿತಾದಂತಹ ಒಂದಷ್ಟು ಡೀಟೇಲ್ಸ್ ಅನ್ನ ಶೇರ್ ಮಾಡುತ್ತೆ. ಯಾಕೆಂದ್ರೆ ಪಾಕಿಸ್ತಾನಕ್ಕೆ 6 ಕ್ಷಿಪಣಿಗಳನ್ನ ದಾಳಿ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಏರ್ ಬೇಸ್ಗಳು ಕೂಡ ಧ್ವಂಸವಾಗಿದೆ ಅನ್ನುವಂತಹ ಮಾಹಿತಿಯನ್ನ ಸಿಗ್ತಾ ಇದ್ರು ಕೂಡ ಅದನ್ನ ಪಾಕ್ ಅಲ್ಲಗಳಿತಾ ಇದೆ. ಇಲ್ಲ, ನಾವು ಡಿಫೆನ್ಸ್ ಮಾಡಿದೀವಿ, ಯಾವುದೇ ರೀತಿ ಹಾನಿ ಆಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಜೊತೆಗೆ ಕೆಲವೊಂದು ಆರೋಪಗಳನ್ನ ಮಾಡ್ತಾ ಇದೆ ಭಾರತದ ಮೇಲೆ. ಹೀಗಾಗಿ ನಾಗರಿಕರನ್ನ ಗುರಿಯಾಗಿಸ್ಕೊಳ್ತಾ ಇದೆ ಭಾರತ, ವಸತಿ ಪ್ರದೇಶಗಳನ್ನ ಅಟ್ಯಾಕ್ ಮಾಡ್ತಾ ಇದೆ ಅನ್ನುವಂತಹ ಕೆಲ ಆರೋಪಗಳನ್ನ ಮಾಡ್ತಾ ಇದೆ. ಹೀಗಾಗಿ ಇವತ್ತು ನಡೆಯುವಂತಹ ಸುದ್ದಿಗೋಷ್ಠಿಯ ಮೇಲೆ ಸಾಕಷ್ಟು ಕ್ಯೂರಿಯಾಸಿಟಿ ಇರುವಂತದ್ದು. ಭಾರತೀಯ ಸೇನೆ ಏನೆಲ್ಲ ಮಾಹಿತಿಯನ್ನ ನೀಡುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಸದ್ಯದ ಪರಿಸ್ಥಿತಿ ಪಾಕ್ ಭಾರತ ಗಡಿ ಮಧ್ಯದಲ್ಲಿ ಅಂದ್ರೆ ಗುಂಡಿನ ಚಕಮಕಿ ಕೂಡ ನಡೀತಾ ಇರುವಂತದ್ದು. ಅದರಲ್ಲಿ ಒಬ್ಬ ಅಧಿಕಾರಿ ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಜಮ್ಮು ಕಾಶ್ಮೀರದ 8 ಜಿಲ್ಲೆಗಳಲ್ಲೂ ಕೂಡ ಮೆಂಟರ್ಗಳನ್ನ ನೇಮಕ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಮೆಂಟರ್ಗಳು ಸಂಪೂರ್ಣವಾದ ಅಲ್ಲಿನ ಸುರಕ್ಷತೆ, ಜನರ ಸುರಕ್ಷತೆ ಅಥವಾ ಯಾವುದೇ ಸಂದರ್ಭದಲ್ಲಿ ಅಟ್ಯಾಕ್ ಆದ್ರೂ ಕೂಡ ಆ ಸಂದರ್ಭದಲ್ಲಿ ಜನರ ನೆರವಿಗೆ ಧಾವಿಸುವಂಥದ್ದು ಮತ್ತೆ ಅವರಿಗೆ ವಸತಿ, ನೀರು, ಆಹಾರವನ್ನ ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಆ ಅಧಿಕಾರಿಗಳು ಅವರೆಲ್ಲರನ್ನ ಕೂಡ ಗಮನಿಸಬೇಕಾಗತ್ತೆ. ಮತ್ತೆ ಎಲ್ಲಿ ಅಟ್ಯಾಕ್ ಆಗುತ್ತೆ ಆ ಭಾಗದಿಂದ ಜನರನ್ನ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಕೂಡ ಅಧಿಕಾರಿಗಳೇ ಮಾಡಬೇಕಾಗತ್ತೆ. ಅಂತಹ ಒಂದು ಕೆಲಸದಲ್ಲಿ ನೇಮಕವಾಗಿದ್ದಂತಹ ಅಧಿಕಾರಿಯೊಬ್ರು ಈಗ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು. ಇದು ಭಾರತದ ಪ್ರತಿದಾಳಿಗೆ ಪಾಕಿಸ್ತಾನ ಈಗ ಬೆಚ್ಚಿ ಬಿದ್ದಿದೆ. ಸೇನೆಯಿಂದ ಪಾಕ್ನ ಈ ಲಾಂಚ್ ಪ್ಯಾಡ್ ಏನಿದೆ, ಈ ಡ್ರೋನ್ಗಳನ್ನ ಲಾಂಚ್ ಮಾಡ್ತಾ ಇದ್ರು, ಅದನ್ನ ಕೂಡ ಈಗ ಅಲ್ಲಿ ಕೊಲ್ಯಾಪ್ಸ್ ಮಾಡಲಾಗಿದೆ. ಆ ದೃಶ್ಯವನ್ನ ನೋಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾವಲ್ಪಿಂಡಿಯ ನೂರ್ಖಾನ ವಾಯುನೆಲೆ, ಸೊ ಅಲ್ಲೂ ಕೂಡ ನೂರ್ಖಾನ್ ಏರ್ಬೇಸ್ ಮೇಲೆ ರಾತ್ರಿ ಅಟ್ಯಾಕ್ ಮಾಡಲಾಗಿದೆ. ಒಂದು ಕಡೆ ರಾವಲ್ಪಿಂಡಿ ಮೇಲೆ ಕ್ಷಿಪಣಿ ದಾಳಿ ಆಗಿರುವಂತದ್ದು. ಅಂದ್ರೆ ಪ್ರಮುಖ ಸ್ಥಳ ಲಾಹೋರ್, ಇಸ್ಲಾಮಾಬಾದ್, ರಾವಲ್ಪಿಂಡಿ ಸೇರಿದಂತೆ ಹಲವು ಕಡೆಗಳಲ್ಲಿ ಕ್ಷಿಪಣಿ ದಾಳಿ ಆದಂತಹ ಸಂದರ್ಭದ ದೃಶ್ಯಗಳನ್ನ ನೀವು ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಇನ್ನೊಂದು ಭಾಗದಲ್ಲಿ ಸೇನೆಯಿಂದ ಪಾಕ್ನ ಲಾಂಚ್ ಪ್ಯಾಡ್ ಅನ್ನ ಧ್ವಂಸಗೊಳಿಸಿರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಭಾರತದ ಮೇಲೆ ಪಾಕಿಸ್ತಾನ ಹಲವು ರೀತಿಯ ದಾಳಿಗೆ ಮುಂದಾಗಿತ್ತು. ಅದರಲ್ಲಿ ಲಾಂಚ್ ಪ್ಯಾಡ್ ಲಾಂಚ್ ಪ್ಯಾಡ್ ಅನ್ನ ಉಡಾವಣೆ ಮಾಡೋದಾಗಿರ್ಬಹುದು ಅಥವಾ ಡ್ರೋನ್ಗಳನ್ನ ಬಳಕೆ ಮಾಡೋದಾಗಿರ್ಬಹುದು. ಅದಾದ ನಂತರದಲ್ಲಿ ಹಲವು ಜೆಟ್ಗಳ ಪ್ರಯೋಗ ಕೂಡ ನಡೆಯಿತು. ಈಗಾಗಲೇ 2 ಫೈಟರ್ ಜೆಟ್ಗಳನ್ನ ಭಾರತ ಹೊಡೆದುರುಳಿಸಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಹೀಗಾಗಿ ಮತ್ತೆ ಡ್ರೋನ್ಗಳನ್ನ ದಾಳಿಗೆ ಬಳಸ್ಕೊಳ್ತಾ ಇದೆ ಪಾಕಿಸ್ತಾನ. ಆದ್ರೆ ಅದೆಲ್ಲವೂ ಕೂಡ ಭಾರತ ಸೇನೆ ಉಡೀಸ್ ಮಾಡಿದೆ. ಈಗ ಸದ್ಯ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರವಾಗಿ ಗುಂಡಿನ ಚಕಮಕಿ ಅಲ್ಲಲ್ಲಿ ನಡೀತಾ ಇದೆ. ಮತ್ತೆ ಕ್ಷಿಪಣಿಗಳ ದಾಳಿ, ಮಿಸೈಲ್ಸ್ಗಳ ದಾಳಿ, ಡ್ರೋನ್ಗಳನ್ನ ದಾಳಿಯ ಶೆಲ್ಸ್ಗಳ ದಾಳಿ ಕೂಡ ಆಗ್ತಾ ಇದೆ ಅನ್ನುವಂತಹ ಅಪ್ಡೇಟ್ಸ್ ಸಿಗ್ತಾ ಇರುವಂತದ್ದು. ನೋಡಿ, ಒಂದ್ ಕಡೆ ಕ್ಷಿಪಣಿ ದಾಳಿ ಆದಂತಹ ಸಂದರ್ಭದ ಬ್ಲಾಸ್ಟ್ನ ದೃಶ್ಯಗಳು, ಇನ್ನೊಂದು ಭಾಗದಲ್ಲಿ ಲಾಂಚ್ ಪ್ಯಾಡ್ ಉಡೀಸ್ ಆದಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಸದ್ಯ ಸಾಕಷ್ಟು ಉದ್ವಿಗ್ನತೆ ಉಂಟಾಗಿದೆ ಗಡಿ ಭಾಗದಲ್ಲಿ ದಾಳಿ ಪ್ರತಿದಾಳಿ ನಡೀತಲೇ ಇರುವಂಥದ್ದು. ಎಷ್ಟೇ ದಾಳಿ ಆದ್ರೂ ಕೂಡ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ಧಿಯನ್ನ ತೋರಿಸ್ತಾ ಇರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ.